ಪ್ರಪಂಚದ ಮಹದದ್ಭುತ ರತ್ನ ಸಿಂಹಾಸನ ಇದು ಪಾಂಡವರ ಕಾಲದಿಂದ ಪ್ರಾರಂಭವಾದ ಐತಿಹಾಸಿಕ ಹಿನ್ನೆಲೆಯುಳ್ಳ ರತ್ನ ಸಿಂಹಾಸನವು ಮಹಾಭಾರತದಲ್ಲಿ ಪ್ರಸಿದ್ಧಿ ಪಡೆದ ಪಾಂಡವರಿಗೆ ಸೇರಿದ್ದಂತಿದೆ. ಈ ಸಿಂಹಾಸನವು ಮೊದಲಿಗೆ ಹಸ್ತಿನಾಪುರದಲ್ಲಿ ಇತ್ತು. ನಂತರ ಕಂಪಿಳರಾಯ ಎಂಬ ಶೂರರಾಜನು ಇದನ್ನು ಹಸ್ತಿನಾಪುರದಿಂದ ಆಂಧ್ರ ಪ್ರದೇಶದ ಪ್ರಸ್ತುತ ಪೆನುಗೊಂದದ ಕಡೆಗೆ ತಂದನು. ಅಲ್ಲಿ ಈ ಸಿಂಹಾಸನವನ್ನು ಭದ್ರತೆಗೆ ನೆಲದಡಿ ಹುದುಗಿಸಿ ಇಡಲಾಯಿತು. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಲ್ಲೊಬ್ಬರಾದ ಹರಿಹರ ಅವರಿಗೆ ಅವರ ಆಧ್ಯಾತ್ಮಿಕ ಗುರು ಮತ್ತು ರಾಜಗುರುಗಳಾದ ವಿದ್ಯಾರಣ್ಯ ದೇಸಿ ರತ್ನ ಸಿಂಹಾಸನವು ಎಲ್ಲಿ ಹುದುಗಿಸಲಾಗಿದೆ ಎಂಬುದನ್ನು ತೋರಿಸಿದರು. ಹರಿಹರ ಅವರು ಈ ಸಿಂಹಾಸನವನ್ನು ನೆಲದಿಂದ ಹೊರತೆಗೆದು ನಂತರ ಆನೆಗೊಂದಿಯಲ್ಲಿ ಸುಮಾರು ಶತಮಾನಕ್ಕೂ ಹೆಚ್ಚು ಕಾಲ ವಿಜಯನಗರ ಸಾಮ್ರಾಜ್ಯದ ರಾಜರು ಬಳಸಿದರು. 17ನೇ ಶತಮಾನದ ಆರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಶ್ರೀರಂಗಪಟ್ಟಣದ ಗವರ್ನರ್ ಈ ಸಿಂಹಾಸನವನ್ನು ಸ್ವಾಧೀನ ಪಡೆದನು. 1609ರಲ್ಲಿ ಆ ಗವರ್ನರ್ ಶ್ರೀರಂಗರಾಯನು ಈ ಸಿಂಹಾಸನವನ್ನು ರಾಜ ಒಡೆಯರ್ ಅವರಿಗೆ ನೀಡಿದರು. 1610ರಲ್ಲಿ ರಾಜ ಒಡೆಯರ್ ರತ್ನ ಸಿಂಹಾಸನವನ್ನು ತಮ್ಮ ಆಡಳಿತಕ್ಕೆ ಸೇರ್ಪಡೆಗೊಳಿಸಿಕೊಂಡರು ಮತ್ತು ಇದೇ ಸಂದರ್ಭದಲ್ಲಿ ದಸರಾ ಉತ್ಸವವನ್ನು ಅಧಿಕೃತವಾಗಿ ಪ್ರಾರಂಭಿಸಿದರು. ಅನೇಕ ಶಾಸನಗಳು ಮತ್ತು ದಾಖಲೆಗಳು 1699ರಲ್ಲಿ ಚಿಕ್ಕದೇವರಾಜ ಒಡೆಯರ್ ಈ ಸಿಂಹಾಸನವನ್ನು ತಮ್ಮ ಆಸ್ಥಾನದಲ್ಲಿ ಇಟ್ಟುಕೊಂಡಿದ್ದರು ಎಂಬುದನ್ನು ದೃಢಪಡಿಸುತ್ತವೆ. ಈ ರತ್ನ ಸಿಂಹಾಸನವು ಒಡೆಯರ್ ರಾಜವಂಶದ ಶಕ್ತಿ ಮತ್ತು ಪರಂಪರೆಯನ್ನು ಪ್ರತಿನಿಧಿಸುತ್ತದೆ.